ಅವ್ರು ಬೇಕಾದ್ ಹೇಳಿ, ಯಾರು ಬೇಡ ಅಂತಾರೆ? ಅವ್ರು ಹೇಳಿ, ಅವ್ರಿಗೆ ಬೇಕಾದ್ರೆ ಹೇಳಿ ಚಂದ್ರನ್ ಮೇಲಿನ ಮಣ್ಣು ತಂದ್ಕೊಡು ಅಂತ ಹೇಳಿ, ಯಾರು ಬೇಡ ಅಂತಾರೆ? ಅವ್ರು ಆತರ ಹೇಳ್ಕೊಂಡು ಕೂತಿದ್ರೆ ಇವತ್ತೆಲ್ಲ ತೀರ್ಮಾನ ಆಗಲ್ಲ. ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ಹೇಳ್ದೆ, ಅದಕ್ಕೆ 65 ಲಕ್ಷ ಕೊಡಿ, 60 ಲಕ್ಷ ಕೊಡಿ ಅಂದ್ರೆ ಕೂತಿರಿ, ನನ್ಗೇನಾಗಬೇಕು? ನಿಮ್ ಜೀವಿತ ಕಾಲದಲ್ಲಿ ನೀವು ತಗೊಳಲ್ಲ ಅಲ್ಲ, ನಿಮ್ ಜೀವಿತ ಕಾಲದಲ್ಲಿ ತಗೊಳ್ಳೋದಿಲ್ಲ ಅಂದೆ, ಆಮೇಲೆ ನಾ ತಗೊಂಡೇನು ಉಪಯೋಗ? ಅದಕ್ಕೆ ಬೇಡ ಬಿಡಿ, ತೀರ್ಮಾನ ಸೆಟಲ್ಮೆಂಟ್ ಬೇಡ. What is the amount that you are offering to them? For 360 feet also you want to pay the same thing? ಆಗಲ್ಲ ಬಿಡಿ, you argue the matter better. ನೋ, ಅದು ಅವ್ರು ನೀವು ಅಷ್ಟೇ ಕೊಡ್ತೀವಿ ಅಂದ್ರೆ ಅವ್ರಿಗೂ ಇಷ್ಟೇ ಕೊಡ್ತೀವಿ. ಅವರು ಅದನ್ನ ಪೇಪರ್ ಡಿಗ್ರಿ ಇಟ್ಕೊಂಡು ಹಿಂಗ್ ಕೂತಿರ್ಲಿ ದಿನಾಗ್ಲೂ ಅರ್ಶನ ಕುಂಕುಮ ಹಾಕೊಂಡು. ಈ ಜನ್ಮಕ್ಕೆ ಇವೆಲ್ಲ ತೀರ್ಮಾನ ಆಗತ್ತಾ ಸತ್ಯರಾಜ್? ಈ ಜನ್ಮಕ್ಕೆ ತೀರ್ಮಾನ ಆಗತ್ತೆ ಅಂದ್ರೆ ಹರಿಪ್ರಸಾದ್ ಅವರೇ ಆಯ್ತಪ್ಪ, ಅವ್ರ ಪ್ರಕಾರನೇ ತಗೋತಾ ಇರಿ. ಡಿಗ್ರಿ ಇಟ್ಕೊಂಡು ಏನ್ ಮಾಡಿದ್ರಿ ಇಷ್ಟ ದಿನ ನೀವು? 2009 ಡಿಗ್ರಿ ಅಲ್ವಾ? 14 ವರ್ಷ ಕಳೀತಲ್ಲ, ಏನ್ ಬಂತು ನಿಮಗ್ ಲಾಭ? ಅದೇ ಇದೆ, ಇನ್ನೂ ಆಗ್ತಾನೆ ಇರುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದೀನಿ, ರಾಜಿ ಬೇಕು ಅಂತಂದ್ರೆ ನೀವು ಅವ್ರು ಏನೋ ಒಂದು ಫಿಗರ್ ಹೇಳ್ತಾರೆ, ಅದನ್ನ ಮಾಡಿ. ಬೇಡ ಅಂತಂದ್ರೆ ಕೋರ್ಟಿಂದ ಪಡ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳ್ತಾ ಇಲ್ಲ. ಕೋರ್ಟಿಂದ ಪಡ್ಕೊಳ್ಳಿ, ಸಮಯ ಆಗುತ್ತೆ, ಸಮಯ ಕಾಯತ್ತಿಕ್ ನಿಮ್ಗೆ ಪುರ್ಸೊತ್ತಿದೆ, ನಿಮ್ ಜೀವಮಾನದಲ್ಲಿ ಇನ್ನೂ ಆಯುಷ್ಯ ಇದೆ ಅಂದ್ರೆ ಮಾಡಿ. ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋನು? ಅಲ್ಲಪ್ಪ, ನಂದ ಪ್ರಾಪರ್ಟಿ ನಾನಾ ದುಡ್ಡು ಕೊಡೋದು ಅಲ್ವಲ್ಲ? ಅವ್ರು ಕೊಡ್ಬೇಕು, ನೀವ್ ಇಸ್ಕೋಬೇಕು. ಅವ್ರೇನೋ ಕೊಡ್ತೀನಿ ಅಂತ ಹೇಳ್ತಾರೆ, ಅದ್ ನೋಡಿ, ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡಿ, ಇಲ್ಲದೆ ಹೋದ್ರೆ ಜನವರಿಗೆ ಹಾಕ್ತೀನಿ, ಆಮೇಲೆ ಬೇರೆಯವ್ರ ಹತ್ರ ನೋಡಿ. ಹಾಕ್ಬಿಡ್ಲಾ ಜನವರಿಗೆ? ಏನ್ ಮಿಸ್ಟರ್ ಹರಿಪ್ರಸಾದ್? ಆಲ್ ರೈಟ್, ಸೆಟಲ್ಮೆಂಟ್ ಫೇಲ್ಡ್, ಪೋಸ್ಟ್ ದಿ ಮ್ಯಾಟರ್ ಇನ್ ಜನವರಿ. ಐ ವಿಲ್ ನಾಟ್. ಇನ್ನೊಬ್ಬರು ಡೇಟ್ ಕೊಡಕ್ ನಾನೇನ್ ಕೊಡಕ್ಕಾಗತ್ತೆ? January 2024. ಪೇಪರ್ ಬುಕ್ ಇರ್ಲಿ ಸರ್, ಪೇಪರ್ ಬುಕ್ ತಗೊಂಡು ಏನ್ ಮಾಡ್ಬೇಕು? ಪೇಪರ್ ಬುಕ್ ಕಂಟೈನ್ ಸಮಥಿಂಗ್ ನ್ಯೂ ಅದರ್ ದನ್ ವಾಟ್ ಇಸ್ ದೇರ್ ಆನ್ ರೆಕಾರ್ಡ್. ಮತ್ತೆ ಬಿಡಿ, ಪೇಪರ್ ಬುಕ್ is only facilitating the parties to refer to the documents easily. ಕೊಡಿ, ಅದೇನ್ ನೋಡೋಣ. What is that matter? Your suit is dismissed. When not to get the relief for your party. ಎರಡ್ 2006 ಅವರೊಂದು ದಾವ ಹಾಕಿದ್ದಾರೆ, ಅದು ವಜಾ ಆಗಿದೆ, ಆಯ್ತಲ್ಲ? ಈಗ 2023, 16 ವರ್ಷ ಕಳೀತು, ಇನ್ನು ಹುಷಾರಿಲ್ಲ, ನಮ್ ಲಾಯರ್ಗೆ ಹುಷಾರಿಲ್ಲ, ಅದು ಇದು ಅಂದ್ರೆ ಯಾವ ಕಾಲಕ್ಕೆ ತೀರ್ಮಾನ ಆಗ್ಬೇಕು? ಕೌನ್ಸಿಲ್ ಫಾರ್ ಅಪಲೆಂಟ್ ಪ್ರೆಸ್ ಟೈಮ್ ಅರ್ಜೆಂಟ್. ಕಾಪಿ ಆಫ್ ದಿ ಪೇಪರ್ ಬುಕ್ಸ್ ಬರ್ಕೊಳ್ಳಿ. ಕಾಪಿ ಆಫ್ ದಿ ಪೇಪರ್ ಬುಕ್ಸ್ ಸರ್ವ್ಡ್ ಆನ್ ಕೌನ್ಸಿಲ್ ಫಾರ್ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್. ಕೌನ್ಸಿಲ್ ಫಾರ್ ಅಪಲೆಂಟ್ ಆಬ್ಸೆಂಟ್. ಶ್ರೀ ಸೋ ಅಂಡ್ ಸೋ ಸೀಕ್ಸ್ ಟೈಮ್ ಆನ್ ಬಿಹಾಫ್ ಆಫ್ ND ಓಂಕಾರಪ್ಪ, ಅರ್ಜೆಂಟ್. ಬೇಡ ಅಂದವ್ರು ನಾವ್ ಯಾಕೆ ಮಾಡಕ್ ಹೋಗೋದು? ಮುರಳಿ, ಹಾ, ಯಾರಿಗೆ? ಹಾ, ಯಾರಿಗೆ ಕಾಪಿ ಸರ್ವ್ ಮಾಡಿದ್ರಿ? ಮಾಡ್ಕೊಂಬನ್ನಿ, ಅದಕ್ಕೆಲ್ಲ ಟೈಮ್ ಕೊಡೋ ಪದ್ಧತಿ ಇಲ್ಲ. ಮಾಡಿಲ್ಲ ಅಂದ್ರೆ ವಜಾ ಮಾಡಿರ್ತೀನಿ, ಅಪೀಲ್ ನಿಧಾನಕ್ಕೆ ಮಾಡಿ. ತಮ್ಗೆ ಹೇಳೋದು ಗೊತ್ತಾಗುತ್ತೋ ಇಲ್ಲೋ? ಯು ಸೆಂಡ್ ದಿ ಕಾಪಿ ಇಫ್ ಈಸ್ ಅವೈಲಬಲ್, ವೆಲ್ ಅಂಡ್ ಗುಡ್. ಸುಮನ್ ಆಫೀಸ್ನವ್ರು ಬೇಕಾದಷ್ಟು ಜನ ಇರ್ತಾರೆ ನೋಡಿ, ಇಲ್ಲೇ ಇದ್ದಾರೆ, ಕೊಡಿ ಕಾಪಿ. ಕೂತಿದ್ದೀರಿ ಆರಾಮಾಗಿ, ಅದೇನಾದ್ರು ತೋರಿಸ್ಕೊಳ್ಳಿ, ನೀವ್ ನೋಡ್ಕೊಳ್ಳಿ. ಇಲ್ಲಿ ಕಾಪಿ ಜಾರಿ ಮಾಡಿದ್ರಾ? Copy of the amended appeal memo served on the counsel for respondent. Amendment carried out. Amended appeal memo filed. Counsel for appellant seeks time to address the arguments. Urgent. Piyush Kumar. Yes, Mr. No, ಇವಾಗ ಪಾಸ್ ಓವರ್ ಏನಿಲ್ಲ, ಈಗ ಆರ್ಗ್ಯುಮೆಂಟ್ ಅಷ್ಟೇನೇನೆ. ಮಾಡ್ಲಿ, ಏನ್ ಮಾಡ್ಬೇಕು ಅವ್ರು ಪಾರ್ಟೀಸ್ ಬಂದು? ಸಾರಿ, ನೋ ಸೆಟಲ್ಮೆಂಟ್ ಆಫ್ಟರ್ ಆಲ್ ದೀಸ್ ಡೇಸ್.
What settlement in a dismissed suit? What settlement in a dismissed suit, sir? Kodi kade. No, it was with specific instructions that it was listed for today, no, from yesterday, that you would go on with the matter. There are 6 matters, 8 matters. Where is Mr. Sampath Kumar? Ah, yes, he is here. You have to argue the matter. It has not been argued. Your case is dismissed, which you have filed in the year 2006. 16 years elapsed. Nothing has moved. I am dismissing your case. No, you argue, mister. It's for that purpose. Where is the question of passing over now? It was listed from yesterday to today. You have to address the arguments. That's all. Go on. Tell me the cases. Argue, no? Argue. Come on. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಡಿಸ್ಮಿಸ್ ಮಾಡೋದು ಅಷ್ಟೇನೆ. ಎಲ್ಲ ಹೇಳಾಗಿದೆ ಅವ್ರೆ, ಕೊಟ್ಟಿದೆ. ನಿನ್ನೆಯಿಂದ ಇವತ್ತಿನವರೆಗೂ ಕೊಟ್ಟಿದೆ. ಇವಾಗ ಆರ್ಗ್ಯುಮೆಂಟ್ ಮಾಡ್ಬೇಕು ಅಷ್ಟೇನೆ. ಕೇಸ್ ರೀಚ್ ಆಗಿದೆ, ಆರ್ಗ್ಯುಮೆಂಟ್ ಮಾಡಿ. No, I can't help it, no. No, sir, please understand, matter is adjourned from yesterday to today. No more adjournment. You have to argue the matter, commence the argument, let the senior join in the 2:30. Let him join at 2:30, commence the argument. Tell me the facts. Let us see what the case is. Take out the file, read it. Which are the suits and which are the appeals and the relief. No, don't say all that. Give me the suit number, appeal and the relief. We are now concerned with RFA 1520, which is the suit of which the 1520 arises. ನೀ ಬರೀ ಅಮ್ಮ ಕಡೆ ಅದನ್ನ ತಗೊಂಡು. Correct. It is suit for bare injunction. Dismissed. Dismissed on what ground? Failed to prove that you are in lawful possession of the suit property. Correct, no? Suit property is the site number 38. Where is the layout plan? Where is the layout plan? Then how do you say that it is site number 38? Admittedly, it's an agriculture land. Who permitted you to make it as a house site? Who permitted the owner of the agriculture land to make it as a residential site? There was no permission from anybody, so unauthorized layout. Right? In respect of unauthorized layout, you have purchased a revenue site. Site number 38. Where it is located in the entire area? Look at your shell deed. ಏನು? ಯಾವ ಗೊಲ್ಲಳ್ಳಿನಾರು ಇರ್ಲಿ, ಇವ್ರೆ ಲೊಟ್ಟೆನಾರು ಇರ್ಲಿ, ಗೊಲ್ಲಳ್ಳಿನಾರು ಇರ್ಲಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಸೈಟ್ ನಂಬರ್ 38. Read the shell deed, no? Your shell deed is at exhibit P1. Read it. Read, no?
Description of the property ಹೇಳಿ. Witnessed as follows. Property belonged to Rangnayakama. She sold in favor of Narsimaya. Narsimaya was possession. He sold the property in favor of Tirupatappa. Tirupatappa sold western portion of the site, executed the sale deed in his favor, retained some portion for himself. Where the division? What portion was remained? What portion was there afterwards in the revenue records? Which are the sale deeds that are executed by Tirupatappa? How many sale deeds? After selling the portions that has been sold, what was the remaining property that Tirupatappa had? And where are those properties? And where are the revenue entries showing that these are the sites sold? Because the entire area in survey number 3/3 was an agriculture land. And this sale deed is of the year 2004. In the year 2004, the property had come under the jurisdiction of the Bangalore Mahanagara Palike. There was no question of anybody granting you permission for formation of the house sites. And how is your property being registered by the sub-registrar? By taking off money, is it? ಹೆಂಗ್ರಿ ಸೇಲ್ ಮಾಡಿದ್ರು? ಹಂಗೇನಾ? ಅಡ್ಜಸ್ಟ್ಮೆಂಟಾ? ಮತ್ತೆ ಇಷ್ಟೆಲ್ಲ ಮಾಡಿದಿರಲ್ಲ, ಕಂಪ್ಯೂಟರು ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿತ್ತು ಅವತ್ತು? ಲೇಔಟ್ ಪ್ಲಾನ್ ಕೊಡ್ಬೇಕು ಅಲ್ವಾ? ಎಲ್ಲಿದೆ ಲೇಔಟ್ ಪ್ಲಾನು? ಸೇಲ್ ಡೀಡ್ ಬರ್ಕೊಡ್ವಾಗ್ಲೇನೆ ಕೊಡ್ಬೇಕಲ್ಲ. ವಿಲೇಜ್ ಪಂಚಾಯತಿ ಖಾತಾ 109 ಅಂತೀರಿ. 2004 ವಿಲೇಜ್ ಪಂಚಾಯತಿ ಖಾತಕ್ಕೆ ಏನ್ ಬೆಲೆ ಇತ್ತು? ಏನ್ ಬೆಲೆ ಇತ್ತು ಇವ್ರೆ? When it has come under the jurisdiction of the Bangalore Mahanagara Palike, how sub-registrar is entitled to register the property on the basis of village panchayat khata? Gone, no? Tell him, in case ಎಕ್ಕೊಟ್ಟೋಗಿದೆ, ಜೀವ ಇಲ್ಲ ಅದಕ್ಕೆ, ಏನಾದ್ರು ಮಾಡ್ಕೊಳ್ಳೋದಾದ್ರೆ ಅವ್ರ ಹತ್ರ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು 2:30 ಕರ್ಕೊಂಬನ್ನಿ. ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳಿದೀನಿ. ಎಲ್ಲ ಮೋಸ ನಿಮ್ಗೆ ಆಗಿರೋದು, ಅದನ್ನ ಸರಿಪಡಿಸ್ಕೊಳ್ಳಿ. ವಿಷ ಕುಡಿದ್ಬಿಟ್ಟು ಜೀವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ? ಹೋಗಿ ಅದೇನ್ ಹೇಳ್ತಿರೋ ಹೇಳಿ. You understand that you can't sell the property in that fashion. No title has been conveyed under that based on the village panchayat khata in the year 2004. ಸಬ್-ರಿಜಿಸ್ಟ್ರಾರ್ ಗೆ ಕಣ್ಣಿರ್ಲಿಲ್ವಾ ಅವತ್ತು ರಿಜಿಸ್ಟರ್ ಮಾಡುವಾಗ? ಕಣ್ಣಿರ್ಲಿಲ್ವೇನ್ರಿ? ಅರ್ಥ ಆಯ್ತಲ್ಲ? ಮತ್ತೆ ಇದಕ್ಕೆ ದೊಡ್ಡ ಡಾಕ್ಯುಮೆಂಟ್ ಅಂತ ತಂದ್ಬಿಟ್ಟಿದ್ದೀರಿ. ದಟ್ ಇಸ್ ಯುವರ್ ಬೇಸಿಸ್. ಗಾನ್, ನೋ? You will have to thank your star. That's all. Tell him, ಅವ್ರಿಗೆ ಅರ್ಥ ಆಗ್ಲಿ ಅದೆಲ್ಲ. ಅದೇನ್ ಮಾಡ್ತಾರೋ ಹೋಗಿ. ತಿರುಪ್ತಪ್ಪ ಸತ್ತೋಗಿದ್ದಾನೆ, ಅವನ್ ಮಕ್ಳಿದ್ದಾರೆ, ನಿಮ್ ಇಂಡೆಮ್ನಿಟಿ ಕ್ಲಾಸ್ ಇದೆ, ಇನ್ನೇನಾದ್ರು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಪ್ರೊಸೀಡ್ ಹಾಕೊಳ್ಳಿ. ಎಲ್ಲ ಸೇಲ್ ಡೀಡ್ ಹಂಗೆ ಇದೆ. ಅದಕ್ಕೆ ಹೇಳಿದ್ದು ಎಷ್ಟೊತ್ತು ಓಡಾಡಿದ್ರು ಅಷ್ಟೊತ್ತೇನೆ. ಈಗಾಗ್ಲೇ ಹೋಗಿರೋ ಟ್ರೈನಿಗೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಅದ್ ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀರಿ. ಎಲ್ಲಿ ಬರುತ್ತದು? Tell the clients that this is the position. Let them work out some other remedy if possible. ಅವ್ರಿಗೆ ಹೇಳಿ ಏನ್ ಬೇಕು ಎಲ್ಲಾನು. ಸುಮ್ನೆ ಇದೆಲ್ಲ ಉಪಯೋಗ ಇಲ್ಲ. ಇವೆಲ್ಲ ಉಪಯೋಗ ಇಲ್ಲ ಮಿಸ್ಟರ್ ಇವ್ರೆ. ವಾಟ್ಸ್ ಯುವರ್ ನೇಮ್? ದೇವಯ್ಯ. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಇವೆಲ್ಲ ನನ್ನ ಹತ್ರ ಸ್ಪೆಷಲ್ ಆರ್ಡರ್ಸ್ ಅಂತ ಬಂದ್ಬಿಟ್ಟಿದೆ. ನನ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ? ಆಲ್ ರೈಟ್, ಎಲ್ಲ ಮುಗೀತಲ್ಲಮ್ಮ. ವಿಲ್ ಕಮ್ ಬ್ಯಾಕ್ ಅಟ್ 1:30. 2:30. ಎಸ್.